ಹಾಯ್ ಹೇಳೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ತೇಜಸ್ ಮಾತಾಡ್ತಿರೋದು. ಇವತ್ತು ಪಯಣಕ್ಕೆ ಬಂದಿದ್ದೀವಿ. ಹಳೇ ಕಾರ್ ಎಲ್ಲ ಇಲ್ಲಿಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಕಟ್ಟಿರುವಂತಹ ಪಯಣಕ್ಕೆ ನಾವು ಇವತ್ತು ಬಂದಿದ್ದೀವಿ. ನೋಡೋಣ ಯಾವ್ಯಾವ ರೀತಿ ಕಲೆಕ್ಷನ್ಗಳನ್ನ ಇಲ್ಲಿಟ್ಟಿದ್ದಾರೆ, ಓಲ್ಡ್ ಕಾರ್ಗಳನ್ನ ಅಂತ. ಬನ್ನಿ, ನಿಮ್ಮೊಂದಿಗೆ ನಾನು ನಿಮ್ಮ ಪ್ರೀತಿಯ ತೇಜಸ್ ಮಾತಾಡ್ತಿರೋದು. ಹಳೆ ಕಾಲದ ಎತ್ತಿನ ಗಾಡಿ ಚಕ್ರಗಳು ಮತ್ತೆ ರಥಗಳದ್ದು ಚಕ್ರ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ಮತ್ತೆ ಏನಂತಂದ್ರೆ ಇಲ್ಲಿ ಡಿಸ್ಪ್ಲೇಗೆ ಕನ್ನಡದಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಅದೊಂದೇ ಬೇಜಾರು. ಅಂತಂದ್ರೆ ಯಾವ ಕಾಲದ್ದು ಏನು ಅಂತ ಖಂಡಿತ ಮೆನ್ಷನ್ ಮಾಡಿಲ್ಲ, ಕಂಪ್ಲೀಟ್ ಇಂಗ್ಲಿಷ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಕನ್ನಡದವ್ರು ಬಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಹಳೆ ಕಾಲದ ಎತ್ತಿನ ಗಾಡಿ, ಕುದುರೆ ಗಾಡಿ ಮೊದಲಿಗೆ ಇದನ್ನ ನೋಡ್ಬೋದು ನಾವು. ಇದು ಕೂಡ ಹಳೆ ಕಾಲದ ಕುದುರೆ ಗಾಡಿ ಅಂತ ಅನ್ಬೋದು ಸ್ನೇಹಿತರೆ. ಇಲ್ಲೊಂದು ಗಾಡಿ ಬಂದಿದೆ ನೋಡಿ. ಇದು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡೋ ಹಾಗೆ ಮಾಡಿರೋ ಒಂದು ಎತ್ತಿನ ಗಾಡಿ, ಹಳೆ ಕಾಲದ ಎತ್ತಿನ ಗಾಡಿ. ಆ ಕಡೆ ಈ ಕಡೆ ಗಮನಿಸಬಹುದು, ಅಲ್ಲಿ ಲೈಟ್ ಕೂಡ ಇದೆ. ಲೈಟ್ ಅಂದ್ರೆ ಹಳೆ ಕಾಲದಲ್ಲಿ ದೀಪ ಹಚ್ಚಿದ್ರೆ ಅಲ್ಲಿ ಬೆಳಕು ಬರ್ತಾ ಇತ್ತು, ಸೊ ಅದೇ ರೀತಿ ಮಾಡಿದ್ದಾರೆ. ಸಣ್ಣ ಸಣ್ಣದಾಗಿ ದೀಪ ಬರುತ್ತೆ ಅಲ್ಲಿ, ಓಕೆನಾ. ಪಕ್ಕದಲ್ಲಿ ಇರೋದು ಟೈರ್ ಗಾಡಿ. ನಾವು ಆಲ್ಮೋಸ್ಟ್ 99% ಎಲ್ಲಾ ಜನಗಳು ನೋಡಿರ್ತೀವಿ. ಈ ಟೈರ್ ಗಾಡಿ ನಮ್ಮ ಮಂಡ್ಯ ಭಾಗದ ತುಂಬಾ ಅತಿ ಹೆಚ್ಚು ಬಳಸ್ತೀವಿ. ಮಂಡ್ಯ ಭಾಗದಲ್ಲಿ ಎತ್ತಿನ ಗಾಡಿ ನೋಡ್ಬೋದು. ಇದನ್ನ ಕಬ್ಬಾಗಿರ್ಬೋದು, ಮರಳು ತುಂಬಿದಿರ್ಬೋದು, ಭತ್ತ ತುಂಬಾ ಅತಿ ಹೆಚ್ಚು ಬಳಸ್ತೀವಿ. ಇದು ಈ ಜನರೇಷನ್ ನ ಗಾಡಿ ಅಂತ ಅನ್ಬೋದು. ಈ ಎತ್ತಿನ ಗಾಡಿ ಇದು ಹಳೆ ಕಾಲದ ಕಾರು. ಇವಾಗ ಎಕ್ಸಾಂಪಲ್ RRR ಅಲ್ಲಿ ಕಾರು ನೋಡಿರ್ಬೋದು ತುಂಬಾ ಜನ ಸ್ನೇಹಿತರೆ. RRR ಮೂವಿಲಿ ಕಾರು ಬಳಕೆಗೆ ಬಂದಿದೆ, ಯಾಕಂದ್ರೆ ಆ ಮೂವಿ ತುಂಬಾ ಜನಕ್ಕೆ ಫೇಮಸ್ ಆಗಿದೆ ಅಲ್ವಾ. ಅದನ್ನ ಆ ಮೂವಿ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಮೂವಿ ಹೆಸರು ಹೇಳ್ತಿದ್ದೀನಿ. ನಮಸ್ತೆ ಸ್ನೇಹಿತರೆ, ನೋಡ್ಬೋದು P8 501 4 ಸಿಲಿಂಡರ್ ಇಂಜಿನ್ ಅನ್ಬೋದು. ಇದನ್ನ 4 ಗೇರ್ಗಳಿದೆ ಲೈನ್ ಈ ಗಾಡಿಗೆ. ಗರಿಷ್ಠ 44 ಮೈಲೇಜ್ ಕೊಡುತ್ತೆ. ಮತ್ತೆ ಈ ಗಾಡಿ ಕಲರ್ ಆಗಿರ್ಬೋದು, ಅದ್ರ ಟೈರ್ ಎಲ್ಲ ಇವಾಗ ಆಲ್ಮೋಸ್ಟ್ ಇವಾಗ ಮಾಡಿಫಿಕೇಶನ್ ಮಾಡಿ ಇಟ್ಟಿರ್ದಿದ್ನೆಲ್ಲ. ಗಾಡಿ P8 15101. ಈ ಗಾಡಿ ಬಂದು P8 521 1931 ಇಸ್ವಿದು. ಈ ಗಾಡಿ 1931 ಇಸ್ವಿ P8 521. ಇದ್ರ ಮೈಲೇಜ್ ಬಂದು 58 ಮೈಲೇಜ್ ಕೊಡುತ್ತೆ ಗಾಡಿ ಇದು. SU ಕಾರ್ಪೊರೇಟ್ ಮತ್ತೆ ಡೈನಾಮೋ ಇದೆ, ಟರ್ಬೋ ಚಾರ್ಜರ್ ಇದೆ, ಮತ್ತೆ ವಿವಿಧ ರೀತಿಯ ಬಿಡಿ ಭಾಗಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಯಾಂತ್ರಿಕ ಇಂಧನ ಪಂಪ್, ಮತ್ತೆ ಒಂದು ಗಾಡಿ ಬಿಡಿ ಭಾಗ ಇಟ್ಟಿದ್ದಾರೆ. ನೋಡ್ಬೋದು ಡಿಸ್ಪ್ಲೇ ಎಲ್ಲ ಆಲ್ಮೋಸ್ಟ್ ಇಂಗ್ಲಿಷ್ ಜಾಸ್ತಿ ಬಳಕೆ ಮಾಡಿದ್ರೆ ಪರವಾಗಿಲ್ಲ. ಬೇರೆ ಕಂಟ್ರಿಯಿಂದ ಬರೋರಿಗೆ ಇದೆಲ್ಲ ಯೂಸ್ ಆಗುತ್ತೆ. ಕನ್ನಡದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಮಧ್ಯ ಕನ್ನಡನು ಬಳಸಿದ್ದಾರೆ ಅಂತ ಅನ್ಬೋದು. ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್, ಟೂ ಸ್ಟ್ರೋಕ್ ಇಂಜಿನ್ ಇದೆ, 4 ಸ್ಟ್ರೋಕ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ. ಆದ್ರೆ ಬಿಡಿ ಭಾಗಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಈಗ ನೋಡ್ತಾ ಇರೋದು 1924 ಇಸ್ವಿದ ರೋಲ್ಸ್ ರಾಯ್ಸ್ ಕಾರ್ ಇದು. 1924 ಇಸ್ವಿ ರೋಲ್ಸ್ ರಾಯ್ಸ್ ಕಾರ್. 105 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. 105 ಸ್ಪೀಡ್ ಅಲ್ಲಿ ಹೋಗುತ್ತೆ. 65 ಮೈಲೇಜ್ ಕೊಡುತ್ತೆ. ಹಾರ್ಸ್ ಪವರ್ 3000 ಇದೆ. ಹಳೆ ಕಾಲದ ರೋಲ್ಸ್ ರಾಯ್ಸ್ ಕಾರ್ ಹಿಂಗಿದೆ ನೋಡಿ ಸ್ನೇಹಿತರೆ. ಹಳೆ ಕಾಲದ್ದು 1929 ಇಸ್ವಿ ಕಾರ್ ಅನ್ಬೋದು. ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ಕಾರ್ ಇದು. ಫಾರ್ಚುನರ್ ಕಾರ್ ನೋಡ್ದಂಗ ಆಗುತ್ತೆ ಸ್ನೇಹಿತರೆ. 1929 ಇಸ್ವಿ
2029 ಇಸ್ವಿ ಅಂತ ಬಂದ್ರೆ ಹತ್ತತ್ರ 100 ವರ್ಷ ಆಗ್ಬಿಡುತ್ತೆ ಆ ಕಾರ್ಗೆ. ಇದು 1931 ಇಸ್ವಿ ಕಾರ್ ಇದು. ಆಲ್ಮೋಸ್ಟ್ ಈ ಟೈಮ್ ಆಲ್ಟೋ ಕಾರ್ ನೋಡಿದಾಗ ಅನಿಸ್ತೈತೆ. ಬಟ್ ಎಲ್ಲಾ ಕಾರು ಕೂಡ ಹೆಂಗಿದೆ ಅಂದ್ರೆ ಗನ್ ಇದ್ದಂಗಿದೆ ಸ್ನೇಹಿತರೆ ಕಾರ್ಗಳು. ಅದ್ರ ಡೀಟೇಲ್ಸ್ ಎಲ್ಲ ಈ ಕಡೆ ಕನ್ನಡದಲ್ಲೂ ಬರ್ದಿದ್ದಾರೆ ಮತ್ತೆ ಇಂಗ್ಲಿಷಲ್ಲೂ ಬರ್ದಿದ್ದಾರೆ. ಮತ್ತೆ ಅದ ಅಪ್ಡೇಟ್ ವರ್ಷನ್ ಬಂತು 1946 ಇಸ್ವಿ ಕಾರ್. ಬೇರೆ ಕಾರ್ಗಳೆಲ್ಲ ಮೇಲೆಲ್ಲ ಟಾರ್ಪಲ್ ಇರ್ತಾ ಇತ್ತು ಇಷ್ಟು ವರ್ಷ ತನಕ. 1946 ಮೇಲೆ ಅದಕ್ಕೂ ಕೂಡ ಮೇಲ್ ಕೂಡ ಸ್ವಲ್ಪ ಮೆಟಲ್ ಎಲ್ಲ ಹಾಕಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಈ ಕಾರ್ಗಳನ್ನ. ಸಾವಿರದ 1947 ಇಸ್ವಿ ಮೋರಿಸ್ 8 ಸೀರೀಸ್ ಕಾರ್ ಇದು. ಸಾವಿರದ 1950 ಇಸ್ವಿ ಕಾರ್ ನೋಡಿ ಸ್ನೇಹಿತರೆ. ಸಾವಿರದ 1929 ಇಸ್ವಿ ಬ್ಲೂ ಸೀರೀಸ್ 50 ಸೂಪರ್ 8. ಒಳ್ಳೆ ನೋಡ್ರೆ ಸ್ನೇಹಿತರೆ ಹಡಗಿದ್ದಂಗಿದೆ ಸ್ನೇಹಿತರೆ ಕಾರು. ಎಷ್ಟು ಉದ್ದವಾಗಿದೆ ಇದು. ಮೋಸ್ಟ್ಲಿ KGF ಮೂವಿಲಿ ಯಶೋರ್ ಬಳಸಿರ್ತಾರಲ್ಲ ಆ ತರ ಕಾರ್ ಕಾಣ್ತಿದೆ ಸ್ನೇಹಿತರೆ. 1929 ಇಸ್ವಿ ಎಷ್ಟು ಉದ್ದಕ್ಕಿದೆ ಅಂತಂದ್ರೆ ಸ್ನೇಹಿತರೆ ಅಷ್ಟು ಉದ್ದಕ್ಕಿದೆ. ದೊಡ್ಡ ಕಾರ್ ಅನ್ಸುತ್ತೆ ಇದು. KGF ಮೂವಿ ನೋಡಿದಿರ್ಬೋದು ಈ ಮೂವಿ ಈ ತರ ಕಾರ್ನ ನೀವು. ಮತ್ತೆ ಇನ್ನೊಂದು ಕಾರ್ ಬಂದಿದೆ 1947 ಇಸ್ವಿ ಕಾರ್ ಇದು ಸ್ನೇಹಿತರೆ. ಹಡ್ಸನ್ ಕಮಾಡೋರ್ 6 ಇದು 1947 ಇಸ್ವಿ. ಇದು ಕೂಡ ದೊಡ್ಡ ದೊಡ್ಡ ಕಾರ್ಗಳು. ಆಗಿನ ಕಾಲದ ಕಾರ್ಗಳಲ್ಲಿ ಎಷ್ಟು ಭದ್ರವಾಗಿದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇವಾಗ ಈ ಕಾರ್ ಹೇಗಿದೆ ಅಂತ ಅಂದ್ರೆ ನೋಡಿದ್ರೆ ನನ್ಗೆ ಬಹಳ ಖುಷಿ ಆಗುತ್ತೆ. ಡೈಮ್ಲರ್ DE36 ಇದು ಒಂಥರ ರಥ ಇದ್ದಂಗಿದೆ ಸ್ನೇಹಿತರೆ. ರೇಂಜ್ ರೋವರ್ ಕಾರ್ ಇದೆಯಲ್ಲ ಆ ರೀತಿ ಇದೆ. ಎಷ್ಟು ಉದ್ದವಾಗಿ ಎಷ್ಟು ದಪ್ಪವಾಗಿ ಆನೆ ರೀತಿ ಕಾರ್ ಕಾಣ್ತಿದೆ ಸ್ನೇಹಿತರೆ ನನಗೆ. ಬತ್ತು ಅಂದ್ರೆ ಜಾವಾ ಬೈಕ್ ಗಳು ಕಾಣ್ತಿದೆ. ಜಾವಾ ಈಗಿನ ಕಾಲದ ಹುಡುಗರಿಗೆ ಫೇವ್ರೆಟ್ RX 100 ಇದೆ. ಯಾವ್ಯಾವ ಬೈಕ್ ಗಳಿದೆ ನನ್ಗೆ ಗೊತ್ತಿಲ್ಲ. ಒಟ್ಟ ಸೂಪರ್ ಆಗಿದೆ. ಆಗಿನ ಕಾಲದಲ್ಲಿ ಆಯಿಲ್ ಕೂಲ್ಡ್ ಇಂಜಿನ್ ಅದೊಂದು ಬೈಕ್ ತೋರ್ಸೋದು ಗೇರಲ್ಲಿ ಕೈಯಲ್ಲಿ ಗೇರ್ ಇರ್ಬೋದು ಆ ಬೈಕ್ಗೆ. ರಾಯಲ್ ಎನ್ಫೀಲ್ಡ್ ಈ ಗಾಡಿಗಳು ತುಂಬಾ ಜನ ನೋಡಿರ್ತೀರಿ. ನೋಡಿ ಇಲ್ಲಿರೋ ಗಾಡಿಗಳನ್ನ ಸುಮಾರು ಜನ ನೋಡಿರ್ತೀರಿ. ಚೇತಕ್ ಇದೆ, ಬಜಾಜ್ ಚೇತಕ್. ಎಲ್ಲರ ಫೇವರೇಟ್ ಗಾಡಿ ರಾಜದೂತ್ ಇದೆ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಡಗ್ 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 ಡಗ್. ಆಗಿನ ಕಾಲದ ಡಗ್ ಡಗ್ ಡಗ ಅಂತ ಸೌಂಡ್ ಬರೋದು ಈ ಬುಲೆಟ್. ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್
1955ನೇ ಇಸ್ವಿ. ನೆಕ್ಸ್ಟ್ ಹಿಂದೂಸ್ತಾನ್ ಅಂಬಾಸಿಡರ್. ಎಂತ ಕಾರ್ಗಳು ಇದೆಲ್ಲ ಲೆಜೆಂಡ್ ಕಾರ್ಗಳು ಗುರು. ಇದೆಲ್ಲ ಆಗಿನ ಕಾಲದ ರಾಜಕಾರಣಿಗಳಿಗೆ ಇದೆಲ್ಲ ಲೆಜೆಂಡ್ ಕಾರ್ಗಳು. ಮೇಲೊಂದ್ ಕೆಂಪ್ ಗೂಟ ಹಾಕೊಂಡು ವಯ್ಯ 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 ಅನ್ಕೊಂಡ್ ಒಂದು ಪೊಲೀಸರು ಬರು ಲೆಜೆಂಡ್ ಕಾರ್ಗಳು ಅನ್ಬೋದು ಇವನ್ನೆಲ್ಲ ಅಂಬಾಸಿಡರ್ ಕಾರ್ನ. ಯಾವ್ದೋ ಗುರು ಕಾರ್ ಇದು. ಈ ರೇಂಜ್ ಇದೆ 1955ನೇ ಇಸ್ವಿ ಕಾರ್ ಇದು. ಶವರ್ಲೆಟ್ ಕಂಪ್ನಿ ಇದೆ. ಓಕೆ, ಶವರ್ಲೆಟ್ ಕಂಪ್ನಿ ಕಾರು. ನಂದು ಇದೇ ತರ ಕಾರ್, ಇದೇ ಕಂಪ್ನಿ ಕಾರು. ಶವರ್ಲೆಟ್ ಬೆಲ್ ಏರ್ 1955ನೇ ಇಸ್ವಿ ಶವರ್ಲೆಟ್ ಬೆಲ್ ಏರ್ ಕಾರ್. ಹೆಂಗಿದೆ ಗುರು ಇದು ಕೂಡ ಒಳ್ಳೆ ರಥ ಇದ್ದಂಗೆ ಐತೆ, ಸಕ್ಕದ ಕಾಣ್ತಿದೆ. ಇವೆಲ್ಲ ಲೆಜೆಂಡ್ ಕಾರ್ಗಳು ಅನ್ಬೋದು ಸ್ನೇಹಿತರೆ. ರಾಕೆಟ್ ಸ್ಪೀಡ್ ಅಲ್ಲಿ ಆಗಿನ ಕಾಲದಲ್ಲಿ ಹೋಗ್ತಾ ಇತ್ತು ಇವೆಲ್ಲ ಕಾರ್ಗಳು. 1955ನೇ ಇಸ್ವಿದು. ಏನ್ಗೆ ಗುರು ಕಾರು ಆಗಿನ ಕಾಲದಲ್ಲಿ 145ನೇ ಸ್ಪೀಡ್ ಅದ್ರಲ್ಲಿ ಹೋಗುತ್ತೆ, ವೇಗವಾಗಿ ಹೋಗುದು ಈ ಕಾರು. ಒಳ್ಳೆ ಲೆಜೆಂಡ್ ಕಾರ್ಗಳೆಲ್ಲ ಕಲೆಕ್ಷನ್ ಇಟ್ಟಿದ್ದಾರೆ ಸರ್ ಇಲ್ಲಿ. ಆದ್ರೂ ಸ್ನೇಹಿತರೆ ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಹೆಸರು ಹೇಳಕ್ಕಾಗಿಲ್ಲ ಅಂದ್ರೆ ಅಲ್ಲೇ ಓದ್ಕೊಬಿಡಿ, ಅದಕ್ಕೆ ಅಲ್ಲೇ ಡೈರೆಕ್ಟ್ ಅಲ್ಲೇ ಇರ್ತಿದೀನಿ. ಕ್ಯಾಮ್ರಾ ಚೆನ್ನಾಗಿ ಕಾಣುತ್ತೆ. ಮಸ್ತಾಗಿ ಸಕ್ಕದಾಗಿದೆ ಕಾರು. ಏನ್ ಮಾಡ್ತಿದ್ದೀರಾ? ಇದು ಒಂಥರ ಗನ್ ಕಾರ್ ಗುಡಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಈ ಕಾರ್ ನೋಡ್ಬೇಕು, 2-3 ಮಾರ್ ಐತೆ, ಅಷ್ಟು ಉದ್ದಕ್ಕೈತೆ ಕಾರ್ ಇದು. 1956ನೇ ಮಾಡಲ್ ಇದು. ಶವರ್ ಇಂಪಾಲ್ ಅಂತ. ಏನ್ ಉದ್ದಕ್ಕಿದೆ ಕಾರ್ ಗುರು. ಮೇಲ್ಭಾಗದಲ್ಲಿ ಮತ್ತೆ ಕೆಳಭಾಗದಲ್ಲಿ 2 ಅಂತಸ್ತಿಯಲ್ಲಿ ಕಾರ್ನ ಜನಗಳಿಗೆ ತೋರಿಸ್ತಿದ್ದಾರೆ. ಈ ಕೆಳಗಡೆ ಅಂಡರ್ಗ್ರೌಂಡ್ ಹೋಗೋಣ ಬನ್ನಿ. ಅಲ್ಲಿ ಯಾವ ರೀತಿ ಕಾರ್ಗಳಿದೆ ಅಂತ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕೆಲವು ಕಾರ್ಗಳ ಹೆಸರು ಓದಕ್ ಆಗ್ತಾ ಇಲ್ಲ, ಆ ವಿಡಿಯೋದಲ್ಲೇ ತೋರಿಸ್ತೀನಿ, ನೀವು ಓದ್ಕೊಬಿಡಿ. ಓಕೆನಾ? ಬನ್ನಿ. ಈ ಗಾಡಿ ಯಾವ ರೀತಿ ತಂದ್ರು ಅಂತ ಹೇಳಿ ಡಿಸ್ಪ್ಲೇ ಅಲ್ಲಿ ವಿಡಿಯೋ ಕಳಿಸ್ತಾರೆ ನೋಡಿ, ತೋರಿಸ್ತಿದ್ದಾರೆ ನೋಡಿ ಸ್ನೇಹಿತರೆ. ಅದನ್ನ ಯಾವ ರೀತಿ ತಗೊಬಂದು ಇಲ್ಲಿಗೆ ಯಾವ ರೀತಿ ಇಲ್ಲೆಲ್ಲ ಇಟ್ಟಿದ್ದಾರೆ ಜನಗಳು ನೋಡೋಕೆ ಅಂತ. ತಂದಾಗ ಎಲ್ಲ ಹಳೇದಾಗಿದ್ದೆ, ಬಟ್ ಆಲ್ಮೋಸ್ಟ್ ಎಲ್ಲಾನು ಕ್ಲೀನ್ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅನ್ಬೋದು. ಹೊಸ ಟೈರ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಕ್ಲೀನಾಗಿ ಒಂದಷ್ಟಕ್ಕೆ ಬಣ್ಣ ಹೊಡೆದಿದ್ದಾರೆ. ಯಾವ್ದಕ್ಕಾರ ಗಾಜು ಹೊಡೆದಾಗ ಗಾಜು ಮಾಡಿ ಕೆಲವು ಆಲ್ಟರ್ನೇಟ್ ಮಾಡಿದ್ದಾರೆ ಜನಗಳೆಲ್ಲ ನೋಡ್ಲಿ ಅಂತ. ಮತ್ತೆ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲಾ ಗಾಡಿಗಳಿಗೂ ಕೂಡ ರೀಪೇಂಟ್ ಮಾಡಿದ್ದಾರೆ. ಶ್ರೀ ಧರ್ಮಸ್ಥಳ ಅಂತ ಬರ್ದಿದ್ರು. ಆಲ್ಮೋಸ್ಟ್ ನಾನು ನೋಡಿರೋ ಎಲ್ಲಾ ಗಾಡಿಗಳಿಗೂ ಕೂಡ ರೀಪೇಂಟ್ ಮಾಡಿ ಲಾರಿಗಳನ್ನ ನಿಲ್ಸಿದ್ದಾರೆ. ಇಲ್ವೇ ಲಾರಿಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಬೈಕ್ಗಳನ್ನಾಗಿರ್ಬೋದು ರೀಪೇಂಟ್ ಮಾಡಿ ನಿಲ್ಸಿದ್ದಾರೆ ಸ್ನೇಹಿತರೆ. ಹೊಸ ಟೈರ್ಗಳು ಹಾಕಿದ್ದಾರೆ. ಟೈರ್ಗಳು ಹೊಟ್ಟೋಗಿದ್ರೆ ಸಣ್ಣ ಪುಟ್ಟ ಯಾವುದೇ ಮುರಿದೋಗಿದ್ರು ಗಾಡಿಗಳು ರೆಡಿ ಮಾಡಿ ಜನಗಳಿಗೆ ನೋಡುವಂಗ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರಿಗೆ ಇಂತ ಅದ್ಭುತ ಸ್ಥಳ ನಿರ್ಮಿಸಿ ಕೊಟ್ಟಿರೋದಕ್ಕೆ ನಮ್ಗೆ. ಮತ್ತೆ ಪ್ರೈಸ್ ಕೂಡ ಕಡಿಮೆ ಇದೆ, 75 ರೂಪೀಸ್ ಇದೆ ಒಬ್ರಿಗೆ. ಆರಾಮಾಗಿ ನೋಡ್ಬೋದು.
ನಮ್ಮ ಈ ಜನರೇಷನ್ ಗಾಡಿಗಳನ್ನೆಲ್ಲ ನೋಡಕ್ ಸಿಗಲ್ಲ ನಮ್ಮಂತವ್ರಿಗೆಲ್ಲ. ನೋಡ್ಬೇಕಂದಾಗ ಈ ತರ ಮ್ಯೂಸಿಯಂ ಬಂದಾಗ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ನೋಡ್ಬೋದು, ಇದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಲೆಕ್ಟ್ ಮಾಡಿರುವ ಗಾಡಿ. ಅವರ ಸ್ವಂತ ಗಾಡಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಬೆನ್ಸ್ ಕಾರ್ ನೋಡ್ಬೋದು, 2008 ಇಸ್ವಿ ಕಾರ್, ಬ್ಲಾಕ್ ಕಲರ್ ಮಸ್ತ್ ಆಗಿದೆ. ಇವಾಗ್ಲೂ ಕೂಡ 2008 ಇಸ್ವಿ ಕಾರ್ಗಳು ರೋಡ್ ಮೇಲೆ ನೋಡ್ಬೋದು. ಸುಮಾರು ಜನ ಈ ಕಾರ್ ಇವಾಗೂ ಕೂಡ ರೌಂಡ್ ಮಾಡ್ತಾರೆ, ಓಡಿಸ್ತಾರೆ. ಚೆನ್ನಾಗಿದೆ ಕಾರು, ಮಸ್ತ್ ಆಗಿದೆ ಕಾರು. 1993 ಇಸ್ವಿ BMW ಕಾರ್ ಇದು. 1993 ಇಸ್ವಿ BMW ಕಾರ್. ಟೊಯೋಟಾ 1990 ಇಸ್ವಿಲಿ ಯಾವ ರೀತಿ ಕಾರ್ ಇತ್ತು ನೋಡಿ ಸ್ನೇಹಿತರೆ. 1990 ಇಸ್ವಿ ಟೊಯೋಟಾ ಕಾರ್ ಹೋಗ್ಬತ್ತು ನೋಡಿ ಸ್ನೇಹಿತರೆ. ಜಾಗ್ವಾರ್ 2005 ಇಸ್ವಿ ಮಾಡಲ್ ಇದು. ಈ ಕಾರ್ ಆಲ್ಮೋಸ್ಟ್ ನಾನು ಕೂಡ ನೋಡಿದ್ರೆ, ನೀವೇನಾದ್ರು ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದ್ಭುತವಾಗಿದೆ, ಲಕ್ಸುರಿಯ ಕಾರ್ ಚೆನ್ನಾಗಿ ಕಾಣ್ತಿದೆ. ಅಂಬಾಸಿಡರ್ ಕಾರ್ನ ಬಿಡಿ ಭಾಗಗಳೆಲ್ಲ ಬಿಡಿಸಿ ಹೆಂಗೆ ಒಂದೊಂದು ಭಾಗಗಳನ್ನ ಇಟ್ಬಿಟ್ಟಿದ್ದಾರೆ. ಕೆಲವು ಟೈರ್ಗಳೆಲ್ಲ ಇಲ್ಲಿ ಇರುವುದೆಲ್ಲ ಹೊಸ ಟೈರ್ಗಳಿವೆಲ್ಲ. ಅದನ್ನ ಯಾವ ರೀತಿ ಅಂಬಾಸಿಡರ್ ಕಾರ್ನ ಇಲ್ಲಿ ತಂದ್ರು ಮತ್ತೆ ಪಯಣಕ್ಕೆ ಯಾವ್ಯಾವ ರೀತಿ ಕಾರ್ ತಂದ್ರು ಅಂತ ಈ ವಿಡಿಯೋದಲ್ಲೆಲ್ಲ ಇಟ್ಟು ತೋರಿಸ್ತಾ ಇದಾರೆ ಸ್ನೇಹಿತರೆ. ನೋಡ್ಬೋದು, ನೋಡಿ ಡಿಸ್ಪ್ಲೇಲಿ ಯಾವ ರೀತಿ ಅದನ್ನ ಇಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ರು ಅಂತ ತೋರಿಸ್ತಾರೆ. ನೋಡಿ ಸ್ನೇಹಿತರೆ, ಮಾರುತಿ 800 1986 ಇಸ್ವಿ ಕಾರು, ಮಾರುತಿ 800 ಕಾರ್ ಇದು. ನೋಡ್ಬೋದು ಸ್ನೇಹಿತರೆ, ಈ ಕಾರ್ಗಳನ್ನ ನೀವು ಬೆಂಗಳೂರು ಸುಮಾರು ಜನ ಇದು ನೋಡಿರ್ತೀರಿ 2008 ಮಾಡಲು ರೇವಾ ಎಲೆಕ್ಟ್ರಿಕ್. ಆ ಟೈಮಲ್ಲೇ 2008 ಇಸ್ವಿ ಟೈಮಲ್ಲೇ ಎಲೆಕ್ಟ್ರಿಕ್ ಕಾರ್ ಬಂದಿತ್ತು. ಇವಾಗ ಎಲೆಕ್ಟ್ರಿಕ್ ಕಾರ್ ಅಂತ ಅಂತೀವಿ, ಆ ಟೈಮಲ್ಲೇ ಬಂದಿದೆ ಎಲೆಕ್ಟ್ರಿಕ್ ಕಾರ್. ಪಯಣ ವಸ್ತು ಸಂಗ್ರಹಾಲಯ ಕಾರ್ ಕಲೆಕ್ಷನ್ ಅದ್ಭುತವಾಗಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ತುಂಬ ಚೆನ್ನಾಗಿ ಎಲ್ಲ ಥರದ ಕಾರ್ಗಳನ್ನ ಇಟ್ಟಿದ್ದಾರೆ, ನಮಗೆ ನೋಡೋಕೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ, ನೋಡಿ ಮತ್ತು ಶೇರ್ ಮಾಡಿ, ಮರೆಯದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ತುಂಬು ಹೃದಯ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.